ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಪ್ರಥಮ PUC ಕನ್ನಡದ ಮೊದಲನೇ ಗದ್ಯ ಪಾಠ ಗಾಂಧಿ ಅಂತ ಇದೆ. ಸೊ ಈ ಪಾಠದ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರ ಕನ್ನಡ, ಇಂಗ್ಲೀಷ್, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳ ಮತ್ತು ಅರ್ಥಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು, ನೋಟ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವೆಲ್ಲವುಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಸೊ ಭಾಳ ಉತ್ತರಗಳು ಸರಳ ಇದ್ದಾವೆ, ಸುಲಭವಿದ್ದಾವೆ. ಉತ್ಕೃಷ್ಟ ಗುಣಮಟ್ಟದ ಉತ್ತರಗಳನ್ನೇ ನಿಮ್ಗಾಗಿ ಏನು ಮಾಡಿದ್ದೀವಿ, ಕೊಡ್ತಾ ಇದ್ದೀವಿ. ಮೊದಲ ಭಾಗ ಇತ್ತು, ಸಂದರ್ಭ ಸೂಚಿಸಿ ವಿವರಿಸಿರಿ. ಮೊದಲ ಪ್ರಶ್ನೆ, ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು ಅಂತ ಇದೆ. ಸೊ ಫಸ್ಟ್ ಆಯ್ಕೆ ಬರೀಬೇಕು. ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ನಿಂಗಮ್ಮ ಗಾಂಧಿಗೆ ಹೇಳ್ತಾಳೆ. ವಿವರಣೆ, ಊರಿನಿಂದ ಹೊತ್ತು ಮೂಡೋದಕ್ಕೆ ಮೊದಲೇ ಬಂದು ಆಸ್ಪತ್ರೆಯಲ್ಲಿ ಗಾಂಧಿ ಮತ್ತು ಅವನ ತಾಯಿ ನಿಂಗಮ್ಮ ಕಾಯುತ್ತಿದ್ದರು. ಇವರ ಕಡೆ ಯಾರೂ ಗಮನಿಸುತ್ತಿರಲಿಲ್ಲ. ಗಾಂಧಿ ಕಂಬಕ್ಕೊರಗಿ ಆಸ್ಪತ್ರೆಯಲ್ಲಿ ಹೋಗಿ ಬರುವವರನ್ನು ನೋಡುತ್ತಿದ್ದ. ಕುಳಿತು ಕುಳಿತು ಸಾಕಾಗಿ ತನ್ನ ಅವ್ವನಿಗೆ ಊರಿಗೆ ಹೋಗೋಣ ನಡಿ ಎನ್ನುತ್ತಾನೆ. ತಾಯಿ ವೈದ್ಯರಿಗೆ ತೋರಿಸಿಕೊಂಡು ಹೋಗೋಣ ಎನ್ನುತ್ತಾಳೆ. ಗಾಂಧಿ ಹೊತ್ತು ಹುಟ್ಟುವ ಮೊದಲೇ ಬಂದರೂ ಕೇಳುವವರಿಲ್ಲ ಎಂದಾಗ ನಿಂಗಮ್ಮ ಮೇಲಿನ ಮಾತುಗಳನ್ನು ಗಾಂಧಿಗೆ ಹೇಳ್ತಾಳೆ. ನಿಂಗಮ್ಮನ ಅಸಹಾಯಕತೆಯ ಚಿತ್ರಣ ಈ ವಾಕ್ಯದಲ್ಲಿ ಮೂಡಿ ಬಂದಿದೆ. ಎರಡನೇ ವಾಕ್ಯ, ಇದ್ದು ನಾವು ಯಾವ ರಾಜ್ಯ ಆಳಬೇಕು. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ಗಾಂಧಿಯು ತನ್ನ ತಾಯಿ ನಿಂಗಮ್ಮನಿಗೆ ಹೇಳ್ತಾನೆ. ವಿವರಣೆ, ಆಸ್ಪತ್ರೆಯಲ್ಲಿ ಕಾದು ಕಾದು ಸುಸ್ತಾದ ಗಾಂಧಿ ತಾಯಿಗೆ ಊರಿಗೆ ಹೋಗೋಣ ನಡಿ ಎನ್ನುತ್ತಾನೆ. ಅದಕ್ಕೆ ನಿಂಗಮ್ಮನು, ಹೇಗಿದ್ದರೂ ಬಂದಿದ್ದೇವೆ, ಡಾಕ್ಟರರಿಗೆ ತೋರಿಸಿಕೊಂಡೇ ಹೋಗೋಣ ಎನ್ನುತ್ತಾಳೆ. ತಾಯಿಯು ಮೌನವಾಗಿ ನೋವನ್ನು, ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು, ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡಿಯವ್ವ ಹೋಗೋಣ ಎನ್ನುತ್ತಾನೆ. ಮಗನ ಈ ಮಾತಿಗೆ ಸಿಟ್ಟಾದ ತಾಯಿ, ಮೂರೊತ್ತು ಸಾಯ್ತೀನಿ, ಇದೇ ನಿನ್ನ ನಾಲಿಗೆ ಮೇಲೆ ಎಂದಾಗ ಗಾಂಧಿಯು, ಇದ್ದು ನಾನು ಯಾವ ರಾಜ್ಯ ಆಳಬೇಕು ಎನ್ನುತ್ತಾನೆ. ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ಇಲ್ಲಿ ವ್ಯಕ್ತವಾಗಿದ್ದಾವೆ. ಮೂರನೇ ವಾಕ್ಯ, ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬುಟ್ಟಿ ಕಣ್ಣಪ್ಪ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ತಾಯಿ ನಿಂಗಮ್ಮ ಗಾಂಧಿಗೆ ಹೇಳ್ತಾಳೆ. ವಿವರಣೆ, ಆಸ್ಪತ್ರೆಯಲ್ಲಿ ತುಂಬ ಸಮಯಕ್ಕಾದರೂ ಯಾರೂ ಗಮನಿಸದಿದ್ದಾಗ ಗಾಂಧಿ ಧಡಕ್ಕನೆ ಮೇಲೆದ್ದು ಮುಂದೆ ನಡೆಯುತ್ತಾನೆ. ತಾಯಿಯ ಅಸಹಾಯಕತೆ, ಅವಮಾನವನ್ನು ಇನ್ನೂ ಸಹಿಸಲಾಗದು ಎಂಬ ಧೋರಣೆ ಅವನ ನಡೆಯಲಿತ್ತು. ಆಗ ನಿಂಗಮ್ಮನು ಮಗನು ಕಾಯಿಲೆಯನ್ನು ಲೆಕ್ಕಿಸದೆ ಹೊರಟದ್ದನ್ನು ಕಂಡು ಎಲ್ಲಿಗೆಂದು ಕೇಳುತ್ತಾಳೆ. ಅದಕ್ಕೆ ಗಾಂಧಿಯು ಡಾಕ್ಟರ್ ನೋಡೋಕೆ ಎಂದು ಹೊರಟಾಗ ನಿಂಗಮ್ಮನು ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬುಟ್ಟಿ ಕಣ್ಣಪ್ಪ ಎಂದು ಹಿಡಿದುಕೊಳ್ಳಲು ಹೋಗುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನೆಕ್ಸ್ಟ್ ಒನ್, ಇವನು ಸಾಕ್ಷಾತ್ ಗಾಂಧಿ ಅಂತೇ ತಿಳ್ಕೊಂಡು ಬಿಟ್ರು. ಎಸ್. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ವೈದ್ಯಾಧಿಕಾರಿ ನಿಂಗಮ್ಮನಿಗೆ ಹೇಳ್ತಾರೆ. ವಿವರಣೆ, ವೈದ್ಯಾಧಿಕಾರಿಯು ತನ್ನ ಮುಂದೆ ನಿಂತ ಗಾಂಧಿಯನ್ನು ನೋಡಿ ಕುಚೇಷ್ಟೆ ಮಾಡ್ತಾನೆ. ಕಿವಿಗಳನ್ನು ನೋಡಿ ಗಾಂಧಿ ಕಿವಿ ಇದ್ದಂಗೆ ಇವೆ ಎಂದು ನಗುತ್ತಾನೆ. ನಂತರ ನಿಂಗಮ್ಮನಿಗೆ ಇವನ ಹೆಸರೇನಮ್ಮ ಎಂದು ಕೇಳುತ್ತಾರೆ. ಅದಕ್ಕೆ ನಿಂಗಮ್ಮನು ಗಾಂಧಿ ಸ್ವಾಮಿ ಎನ್ನುತ್ತಾಳೆ. ಅದಕ್ಕೆ ವೈದ್ಯಾಧಿಕಾರಿಯು ಆಶ್ಚರ್ಯದಿಂದ, ನಾನು ಇವನ ಕಿವಿಗಳು ಗಾಂಧಿ ಕಿವಿ ಇದ್ದಂತಿವೆ, ಅಂದರೆ ಇವನು ಸಾಕ್ಷಾತ್ ಗಾಂಧಿ ಅಂತೇ ತಿಳ್ಕೊಂಡು ಬಿಟ್ರು ಎಂದು ಕೇಳಿದ ಸಂದರ್ಭವಿದೆ ಅಂತ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ನೆಕ್ಸ್ಟ್ ವಾಕ್ಯ, ಲೋ ಹುಡುಗ ಆ ಫೋಟೋ ಯಾರ್ದಯ್ಯ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿ ನರಸಿಂಹಮೂರ್ತಿ ಗಾಂಧಿಗೆ ಕೇಳ್ತಾನೆ. ವಿವರಣೆ, ವೈದ್ಯಾಧಿಕಾರಿಯು ಗಾಂಧಿ ಎಂಬ ಹೆಸರು ಹುಡುಗನದ್ದು ಎಂದಾಗ ಆಶ್ಚರ್ಯವಾಯಿತು. ಈ ಸಂಗತಿಯನ್ನು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಲು ಬಯಸಿದನು. ನರಸಿಂಹಮೂರ್ತಿ ನರಸಮ್ಮ ವೈದ್ಯಾಧಿಕಾರಿಗಳ ಮಾತು ಕೇಳಿ ಕಿಸಕ್ಕನೆ ನಕ್ಕರು. ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿಯಾಗಿ ಬಂದಿದ್ದ ನರಸಿಂಹಮೂರ್ತಿಗೆ ವೈದ್ಯಾಧಿಕಾರಿಗಳ ಮಾತಿನಲ್ಲಿ ನಂಬಿಕೆ ಬರದಿದ್ದಾಗ ಗೋಡೆಗೆ ತೂಗು ಹಾಕಿರುವ ಮಹಾತ್ಮ ಗಾಂಧಿಯ ಫೋಟೋವನ್ನು ತೋರಿಸಿ, ಲೋ ಹುಡುಗ ಆ ಫೋಟೋ ಯಾರ್ದಯ್ಯ ಎಂದು ಕೇಳಿದ ಸಂದರ್ಭವಾಗಿದೆ. ಆರನೇ ವಾಕ್ಯ, ಓಹೋ ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ. ಎಸ್. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ಡಿಸ್ಟಿಕ್ ಆಸ್ಪತ್ರೆ ಗುಮಾಸ್ತನು ಕರಿಸಿದ್ದೇಗೌಡನಿಗೆ ಕೇಳ್ತಾನೆ. ವಿವರಣೆ, ಕರಿಸಿದ್ದೇಗೌಡ ವೈದ್ಯರು ಜಿಲ್ಲಾಸ್ಪತ್ರೆಗೆ ಬರೆದುಕೊಟ್ಟ ಚೀಟಿಯನ್ನು ಪಡೆದು ನಿಂಗಮ್ಮ ಮತ್ತು ಮೊಮ್ಮಗಳು ಪದ್ದಿ ಜೊತೆ ಜಿಲ್ಲಾಸ್ಪತ್ರೆ ತಲುಪುತ್ತಾನೆ.
ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವ ವಿಭಾಗದಲ್ಲಿದ್ದ ಗುಮಾಸ್ತರರಿಗೆ ಕರಿಸಿದ್ದೇಗೌಡ ತಾಲೂಕು ವೈದ್ಯರು ನೀಡಿದ ಚೀಟಿಯನ್ನು ನೀಡ್ತಾನೆ. ಆ ಸಂದರ್ಭದಲ್ಲಿ ಗುಮಾಸ್ತನು ಚೀಟಿಯಲ್ಲಿದ್ದ ಹೆಸರನ್ನು ನೋಡಿ, ಓಹೋ ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ, ನಿಮ್ಮ ಡಾಕ್ಟ್ರು ಇವನ ಮಹಾತ್ಮ ಗಾಂಧಿ ಅಂತ ಬರೆದು ಬಿಟ್ಟವರಲ್ಲ ಎಂದು ವ್ಯಂಗ್ಯ ಮಾಡಿ ನಕ್ಕನು. ಮುಂದಿನ ವಾಕ್ಯ, ಇಲ್ಲೇ ವಸೀದಿನ ಇಟ್ಕೊಂಡು ಉಳಿಸಿಕೊಡಿ ಅಂತ ಇದೆ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ಕರಿಸಿದ್ದೇಗೌಡ ವೈದ್ಯರಿಗೆ ಹೇಳ್ತಾನೆ. ವಿವರಣೆ, ಆಸ್ಪತ್ರೆಯಲ್ಲಿ ಮಹಾತ್ಮ ಗಾಂಧಿಯ ಸರತಿ ಬಂದಾಗ ಚೀಟಿಯಲ್ಲಿದ್ದ ಹೆಸರು ನೋಡಿ ವೈದ್ಯರ ಗುಂಪು ಗಹಗಹಿಸಿತು. ಯಾರಪ್ಪ ಮಹಾತ್ಮ ಗಾಂಧಿ ಎಂದು ಕರೆದಾಗ ಕರಿಸಿದ್ದೇಗೌಡ ಮೊಮ್ಮಗನ ಸಹಿತ ಒಳಹೋದನು. ಅವನನ್ನು ನೋಡಿದ ವೈದ್ಯರು ವಿಸ್ಮಯದಿಂದ ನಗಬೇಕೋ ಅಳಬೇಕೋ ಅಥವಾ ನಂಬದಿರುವಂಥ ಸ್ಥಿತಿಯಲ್ಲೇ ಇರಬೇಕೋ ತಿಳಿಯದೆ ಗಾಂಧಿಯನ್ನು ಪರೀಕ್ಷೆ ಮಾಡಿದರು. ನಂತರ ಹೃದಯ ಮತ್ತು ಮೂತ್ರಪಿಂಡದ ಕಾಯಿಲೆ ಇದೆ ಎಂದು ಹೇಳಿದರು. ಔಷಧಿ ಬರೆದುಕೊಡ್ತೀವಿ, ಹುಷಾರಾಗುತ್ತೆ ಎಂದಾಗ ಕರಿಸಿದ್ದೇಗೌಡ ದುಃಖದಿಂದ ಮೇಲಿನ ಮಾತನ್ನು ಹೇಳ್ತಾನೆ. ಮುಂದಿನ ವಾಕ್ಯ, ಮನುಷ್ಯರು ಸಾಯ್ದೆ ಕಲ್ಲು ಸತ್ತಾದ ಸುಮ್ಕಿರುಮಂತೆ ಅಂತ ಇದೆ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಗದ್ಯಪಾಠದ ವಾಕ್ಯವಾಗಿದೆ. ಈ ಮಾತನ್ನು ಕರಿಸಿದ್ದೇಗೌಡ ತನ್ನ ಮಗಳು ನಿಂಗವ್ವನಿಗೆ ಹೇಳಿದನು. ಮೊಮ್ಮಗನನ್ನು ಉಳಿಸಿಕೊಳ್ಳಲು ಊರಿಗೆ ಹೋದ ಕರಿಸಿದ್ದೇಗೌಡ ನಿಂಗವ್ವ ಮತ್ತು ಮೊಮ್ಮಗಳ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದನು. ಸಾಧ್ಯವಾಗದಿದ್ದಾಗ ಹಲಸಿನ ಮರವನ್ನು ಮಾರಿ ಹಣ ಪಡೆದು ಆಸ್ಪತ್ರೆಗೆ 2 ದಿವಸದ ನಂತರ ಬಂದನು. ಆಸ್ಪತ್ರೆಯ ಬಾಗಿಲಲ್ಲಿ ನಿಂಗವ್ವ ಪದ್ದಿಯ ಜೊತೆ ನಿಂತು ಅಳುತ್ತಿದ್ದಳು. ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳದೆ ಯಾವಾಗ ಜೀವ ಹೋಯಿತು ಎಂದು ಕೇಳಿದ್ನು. ನಿಂಗವ್ವ ರಾತ್ರಿ ಸರೋತಿನಲ್ಲಿ ಹೆಣ್ಣಿನ ಮನೆಯಲ್ಲಿ ಮಲಗಿಸಿವೆ ಎಂದು ಗೋಳಾಡಿದಳು. ಆಗ ಕರಿಸಿದ್ದೇಗೌಡ ಮಗಳನ್ನು ಸಂತೈಸುತ್ತಾ ಮೇಲಿನ ಮಾತನ್ನು ಹೇಳ್ತಾನೆ. ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಮೊದಲ ಪ್ರಶ್ನೆ, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಯಾವ ಮನುಷ್ಯ ವರ್ಗಕ್ಕೆ ಸೇರಿದವರೆಂಬುದು ಯಾರ ಜ್ಞಾಪಕ್ಕೆ ಬಂದಿತ್ತು? ವೈದ್ಯಾಧಿಕಾರಿ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ಕಾಕತಾಳ ನ್ಯಾಯ. ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿಯ ಹೆಸರೇನು? ನರಸಿಂಹಮೂರ್ತಿ. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದ? ಜೋಯಿಸರ ಮನೆಗೆ ಹೋದ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರು ಇಟ್ಟವರು ಯಾರು? ಕರಿಸಿದ್ದೇಗೌಡ. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು? ದೊಡ್ಡಾಸ್ಪತ್ರೆ, ಡಿಸ್ಟಿಕ್ ಆಸ್ಪತ್ರೆ. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು? 250 ರೂಪಾಯಿ. ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಬೇಕು. ಎಸ್, ಫಸ್ಟ್ ಒನ್. ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಯಾವ ಮನುಷ್ಯ ವರ್ಗಕ್ಕೆ ಸೇರಿದವರೆಂಬುದು ಡ್ಯಾಶ್ ಜ್ಞಾಪಕ್ಕೆ ಬಂದಿತ್ತು. ಆನ್ಸರ್ ಈಸ್ ವೈದ್ಯಾಧಿಕಾರಿ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಡ್ಯಾಶ್ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ಕಾಕತಾಳ. ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿಯ ಹೆಸರು ಡ್ಯಾಶ್ ನರಸಿಂಹಮೂರ್ತಿ. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಡ್ಯಾಶರ ಮನೆಗೆ ಹೋದ. ಜೋಯಿಸರ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಡ್ಯಾಶ್ ಕರಿಸಿದ್ದೇಗೌಡ. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಡ್ಯಾಶ್ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು. ದೊಡ್ಡ ಆಸ್ಪತ್ರೆ ಅಥವಾ ಡಿಸ್ಟಿಕ್ ಆಸ್ಪತ್ರೆ. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಡ್ಯಾಶ್ 250 ರೂಪಾಯಿ ಇಸ್ ದ ರೈಟ್ ಆನ್ಸರ್. ಇನ್ನು 2-3 ವಾಕ್ಯದ ಉತ್ತರಗಳಿದ್ದಾವೆ. ಫಸ್ಟ್ ಕ್ವಶನ್, ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ಉತ್ತರ, ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದಾಗ ಸುಮಾರು ಎತ್ತರದ, ನರಪೇತಲ, ಅಗಲ ಕಿವಿಗಳ, ಹೊಟ್ಟೆ ಡುಬ್ಬನಂತಿರೋ ಹುಡುಗನೊಬ್ಬನು ಯಾವುದೋ ಅವ್ಯಕ್ತ ನೋವಿನ ಮುಖಭಾವದಲ್ಲಿರುವಂತೆ ಕಂಡನು. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದ? ಉತ್ತರ, ವೈದ್ಯಾಧಿಕಾರಿ ಹುಡುಗನನ್ನು ದೃಷ್ಟಿಸಿ ನೋಡುತ್ತಾ, ವಸಿ ಏನೋ ಚೆನ್ನಾಗೇ ನೋಡೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಂಗಿವೆ ಅಪ್ಪ ಎಂದು ಕುಚೇಷ್ಟೆ ಮಾಡಿದ. ಮುಂದಿನ ಪ್ರಶ್ನೆ, ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ? ಹುಡುಗನು ನನ್ನ ಹೆಸರು ದೇವರ ಸತ್ಯವಾಗೂ ಮಹಾತ್ಮ ಗಾಂಧಿ ಎಂದು ಧೈರ್ಯವಾಗಿ ದೃಢ ನಿಲುವಿನಿಂದ ನುಡಿದ. ಗಾಂಧಿ ಎಂಬ ಹೆಸರನ್ನು ಕೇಳಿದ್ದ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿವೆ, ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಆಗಲೇ ಕಪ್ಪು ಇಲಿಗೋ ಲಿವರ್ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ ಅಂತ ಹೇಳಿದರು. ನೆಕ್ಸ್ಟ್ ಒನ್, ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ನಿಂಗಮ್ಮನ ಗಂಡ ಬುಕ್ಕೇಗೌಡ ಊರಿನ ಸಾಹುಕಾರರ ಹತ್ತಿರ ಸೇಂದಿ ಇಳಿಸೋ ಕೆಲಸ ಮಾಡುತ್ತಿದ್ದ. ಒಂದು ದಿನ ಮರದ ಮೇಲಿಂದ ಬಿದ್ದು ಪ್ರಾಣ ಬಿಟ್ಟಿದ್ದ. ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಸತ್ತರೆ ಅವನ ಹೆಣವನ್ನು ಹಲಸಿನ ಮರದ ಬುಡದಲ್ಲಿ ಹಾಕಿ ಮಣ್ಣು ಮಾಡಬೇಕೆಂಬುದಾಗಿತ್ತು.
ನೆಕ್ಸ್ಟ್ ಒನ್, ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿ ಇಡಲು ಪ್ರಯತ್ನಿಸಿದ? ಉತ್ತರ, ಊರಿಗೆ ಬಂದ ಕರಿಸಿದ್ದೇಗೌಡ ಮಗಳು ನಿಂಗವ್ವ ಮತ್ತು ಮೊಮ್ಮಗಳು ಪದ್ಯ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದ, ಆದರೆ ಯಾರೂ ಒಪ್ಪಲಿಲ್ಲ. 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿರಿ. ಉತ್ತರ, ದೂರದ ಊರಿನಿಂದ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದಿದ್ದ ಗಾಂಧಿಯನ್ನು ಬಹಳ ಹೊತ್ತಿನವರೆಗೂ ಆಸ್ಪತ್ರೆಯಲ್ಲಿ ಯಾರೂ ಗಮನಿಸಲಿಲ್ಲ. ತನ್ನ ದೈಹಿಕ ನೋವು, ತಾಯಿಯ ಅಸಹಾಯಕತೆಯನ್ನು ಮೀರಿ ಗಾಂಧಿ ವೈದ್ಯಾಧಿಕಾರಿಗೆ ನುಗ್ಗಿದಾಗ ಅವರು ಕುಚೇಷ್ಟೆಯಿಂದ ಮಾತನಾಡ್ತಾರೆ. ಗಾಂಧಿ ಎಂಬ ಹೆಸರು ಕೇಳಿದಾಕ್ಷಣ ಎಂದೂ ನೋಡಿರದ ಕಾಕತಾಳ ನ್ಯಾಯವೆಂದೇ ಭಾವಿಸಿ ರೋಗಿಯನ್ನು ಪರೀಕ್ಷಿಸುವ ಬದಲು ಸಿಬ್ಬಂದಿಯನ್ನೆಲ್ಲ ಕರೆದು ತೋರಿಸ್ತಾನೆ. ಅವರೆಲ್ಲ ಬಂದು ಗಾಂಧಿಯನ್ನು ನೋಡಿ ಕಿಸಕ್ಕನೆ ನಗುತ್ತಾರೆ. ಆಸ್ಪತ್ರೆಯ ಗಾಂಧಿ ಫೋಟೋ ತೋರಿಸಿ ಪ್ರಶ್ನೆ ಹಾಕಿ ಲೇವಡಿ ಮಾಡ್ತಾರೆ. ಸೋಜಿಗದಿಂದ ಹುಡುಗನ ಕಾಯಿಲೆ ಪರೀಕ್ಷಿಸುವ ಬದಲು ತಾತ್ಸಾರ ಹಾಗೂ ನಿರ್ಲಕ್ಷ್ಯವನ್ನು ವರ್ತಿಸ್ತಾರೆ. ಮುಂದಿನ ಪ್ರಶ್ನೆ, ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣ ಏನು? ಉತ್ತರ, ಕರಿಸಿದ್ದೇಗೌಡ ಮತ್ತು ಅಳಿಯ ಬುಕ್ಕೇಗೌಡ ಹೊಲ ಉತ್ತು ಸಾಕಾಗಿ ಹೊತ್ತು ಮುಳುಗಿದ ಮೇಲೆ ಮನೆಗೆ ಬಂದಾಗ ಮೊರತುಂಬ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು. ಕರಿಸಿದ್ದೇಗೌಡ ಹಿಗ್ಗಿ ಹೀರೆಕಾಯಿಯಾಗಿ ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹಾರಿದನು. ಜೋಯಿಸರು ಮಗು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಹೇಳಲಾಗಿ ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಹಾಗೂ ಬಹಳ ವರ್ಷಗಳ ಹಿಂದೆ ಕರಿಸಿದ್ದೇಗೌಡ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದ ಕಾರಣದಿಂದಲೂ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರನ್ನು ಇಡ್ತಾರೆ. ಪ್ರಶ್ನೆ 3, ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟಪಾಡೇನು? ಉತ್ತರ, ಮೊಮ್ಮಗನನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಲು ಮುಡಿಗಂಟನ್ನು ತೆಗೆದುಕೊಂಡು ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಮಗಳು ಮತ್ತು ಮೊಮ್ಮಗಳೊಂದಿಗೆ ಕರಿಸಿದ್ದೇಗೌಡ ಬರುತ್ತಾನೆ. ಗಾಂಧಿಯನ್ನು ಪರೀಕ್ಷಿಸಿದ ವೈದ್ಯರು ಹೃದಯ ಮತ್ತು ಮೂತ್ರಪಿಂಡದ ಕಾಯಿಲೆ ಎಂದು ಹೇಳುತ್ತಾರೆ. ಔಷಧಿ ಬರೆದು ಕೊಡ್ತೀವಿ, ಕೊಂಡು ಹುಷಾರಾಗುತ್ತೆ ಎಂದಾಗ ಕರಿಸಿದ್ದೇಗೌಡನಿಗೆ ಕತ್ತಿಡಿದು ನೀರಿಗೆ ಅದುಮಿದಂತಾಯಿತು. ವೈದ್ಯರನ್ನು ನಿಮ್ದವಯ್ಯ ಇಲ್ಲೇ ಒಸಿ ದಿನ ಇಟ್ಕೊಂಡು ಕಾಪಾಡಿ ಎಂದು ಗೋಗರೆದು ಔಷಧಿ ತಂದುಕೊಡಲು ಹೋಗುತ್ತಾನೆ. 3 ದಿವಸಕ್ಕೆ ಪುಡಿಗಂಟು ಕರಗುತ್ತದೆ. ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ಪಡೆದು ಊರಿಗೆ ಬಂದು ಗಿರವಿ ಇಡಲು ಪ್ರಯತ್ನಿಸಿ ವಿಫಲನಾಗುತ್ತಾನೆ. ಸಾಲ ಪಡೆಯಲು ಪ್ರಯತ್ನಿಸುತ್ತಾನೆ. 1 ಪೈಸೆ ಹುಟ್ಟುವುದಿಲ್ಲ. ಕೊನೆಗೆ ಮೊಮ್ಮಗನ ಪ್ರಾಣವನ್ನು ಉಳಿಸಿಕೊಳ್ಳಲು ತನ್ನ ಪ್ರೀತಿಯ ಹಲಸಿನ ಮರವನ್ನು 250 ರೂಪಾಯಿಗಳಿಗೆ ಮಾರುತ್ತಾನೆ. ಹಣ ತೆಗೆದುಕೊಂಡು ಬರೋ ಹೊತ್ತಿಗೆ ಗಾಂಧಿಯ ಜೀವ ಹೋಗಿರುತ್ತದೆ. ಹೀಗೆ ಕರಿಸಿದ್ದೇಗೌಡ ಎಷ್ಟೇ ಪಾಡುಪಟ್ಟರೂ ಮೊಮ್ಮಗನನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಲಾಸ್ಟ್ ಪ್ರಶ್ನೆ, ಗಾಂಧಿ ಎಂಬ ಹುಡುಗಿನ ಸಾವಿನ ಸಂದರ್ಭವನ್ನು ವಿವರಿಸಿರಿ. ಮಹಾತ್ಮ ಗಾಂಧಿಯನ್ನು ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಹಾಸಿಗೆ ಕೊಟ್ಟು ಮಲಗಿಸ್ತಾರೆ. ಎಕ್ಸರೆ, ತೊಂಟಿ ಪರೀಕ್ಷೆಗಳ ಔಷಧೋಪಚಾರ ನಡೀತದೆ. 3 ದಿನಗಳಲ್ಲಿ ಕರಿಸಿದ್ದೇಗೌಡನ ಮಡಿಗಂಟು ಕರಗಿ ಹೋಗುತ್ತದೆ. ಮಗಳು ಮತ್ತು ಮೊಮ್ಮಗಳ ಓಲೆ ಪಡೆಯುವುದನ್ನು ಗಾಂಧಿ ನೋಡಿ ತಾತನಿಗೆ ಅಚ್ಚು ನನ್ನನ್ನು ಊರಿಗೆ ಕರ್ಕೊಂಡು ನಡಿ, ನನ್ನ ಹಣೆ ಬರ ಇದ್ದಂಗಾಯ್ತದೆ ಎನ್ನುತ್ತಾನೆ. ಆದರೆ ಕರಿಸಿದ್ದೇಗೌಡ ಮೊಮ್ಮಗನಿಗೆ ಸಮಾಧಾನ ಹೇಳುತ್ತಲೇ ನಿನ್ನ ಉಳಿಸ್ಕೋತೀನಿ ಎನ್ನುತ್ತಾನೆ. ಗಾಂಧಿಯು ತಾತನಿಗೆ ದೃಷ್ಟಿಗೆ ದೃಷ್ಟಿ ಸೇರಿಸಿ ತೊಡೆ ಮೇಲೆ ಮಲಗಿ ಅಚ್ಚು ನಾನು ಸತ್ತರೆ ನಮ್ಮ ಹಲಸಿನ ಮರದ ಬುಡದಲ್ಲಿ ಹಾಕಬೇಕು ಎಂದಾಗ ಕರಿಸಿದ್ದೇಗೌಡ ಬಿಕ್ಕಿ ಬಿಕ್ಕಿ ಅತ್ತು ಬಿಡುತ್ತಾನೆ. ಊರಿಗೆ ಹೋಗಿ ಗಿರವಿ ಸಾಲಕ್ಕಾಗಿ ಪ್ರಯತ್ನಿಸಿ ಹಲಸಿನ ಮರ ಮಾರಿ ಹಣ ಪಡೆದು ಆಸ್ಪತ್ರೆಗೆ ಬರುವಷ್ಟರಲ್ಲೇ ನಿಂಗಮ್ಮ ಬಾಗಿಲಲ್ಲಿ ನಿಂತು ಅಳುತ್ತಿದ್ದಳು. ಕರಿಸಿದ್ದೇಗೌಡ ಏನೂ ಕೇಳದೆ ಯಾವಾಗ ಜೀವ ಹೋಯಿತು ಎಂದು ಕೇಳ್ತಾನೆ. ನಿಂಗವ್ವ ರಾತ್ರಿ ಸರೊತ್ತಿನಲ್ಲಿ ಹೆಣ್ಣಿನ ಮನೆಯಲ್ಲಿ ಮಲಗಿಸಿವೆ ಎನ್ನುತ್ತಾ ಅತ್ತಾಗ ಅವಳನ್ನು ಸಂತೈಸುತ್ತಾ ಮನುಷ್ಯ ಸಾಕ್ಷಿ ಕಲ್ಲು ಸತ್ತಾದ ಸುಂಕಿರು ಮತ್ತೆ ಎಂದು ಹೇಳುತ್ತಾ ಕರಿಸಿದ್ದೇಗೌಡ ಗಾಂಧಿಯ ಹೆಣವನ್ನು ಪಡೆಯಲು ಅಪ್ಪನೆಗಾಗಿ ದೊಡ್ಡ ಸಾಹೇಬರ ರೂಮಿನ ಕಡೆಗೆ ಹೆಜ್ಜೆಯನ್ನು ಹಾಕ್ತಾನೆ. ಇಷ್ಟಿತ್ತು ಗಾಂಧಿ ಪಾಠದ ಪ್ರಶ್ನೋತ್ತರಗಳು. ಸಿಗ್ತೀನಿ ಹೊಸ ಪಾಠದೊಂದಿಗೆ. ಬಾಯ್.